ನೀವು ನೋಡ್ತಿದ್ದೀರಾ ಟಿವಿ 46 ನ್ಯೂಸ್ ಕನ್ನಡ. ನಾನು ಮೇಘನಾ ಲೋಕೇಶ್. ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಆಗಸ್ಟ್ 2ರಂದು ಜನಸಂಪರ್ಕ ಸಭೆಯನ್ನು ಆಯೋಜಿಸಲಾಗಿದೆ ಎಂದು ತಹಶೀಲ್ದಾರ್ ಸುಪ್ರೀತಾ ತಿಳಿಸಿದರು. ಬುಧವಾರ ಮಿನಿ ವಿಧಾನಸೌಧದ ಆವರಣದ ಸಭಾಂಗಣದಲ್ಲಿ ನಡೆದ ಅಧಿಕಾರಿಗಳ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಡೆಯಲಿರುವ ಈ ಸಭೆಗೆ ಅಧಿಕಾರಿಗಳು ತಮ್ಮ ಇಲಾಖೆಗೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು ಕಡ್ಡಾಯವಾಗಿ ತರಬೇಕೆಂದು ಸೂಚಿಸಿದರು. ಸಾರ್ವಜನಿಕರು ತಮ್ಮ ಇಲಾಖೆಗೆ ಸಂಬಂಧಿಸಿದ ತೊಂದರೆಗಳನ್ನು ಈ ಸಭೆಯಲ್ಲಿ ಚರ್ಚಿಸಿ ಬಗೆಹರಿಸಿಕೊಳ್ಳಬಹುದು ಎಂದು ತಿಳಿಸಿದರು. ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಹಶೀಲ್ದಾರ್ ಸುಪ್ರೀತಾ ಮನವಿ ಮಾಡಿದರು. ಮುಂಚೆಲ್ಲ ಏನು ಮಾಡಿರೋದು, ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ ಅಂತೆಲ್ಲ ಮಾಡ್ತಾ ಇದ್ವಿ. ಅವಾಗ ಪಬ್ಲಿಕ್ ಗ್ರೀವೆನ್ಸ್ ರಿಡ್ರೆಸಲ್ ಸಿಸ್ಟಮ್ ಇತ್ತು. ದಟ್ ವಾಸ್ ಅ ಡಿಫರೆಂಟ್ ಥಿಂಗ್. ಇವಾಗ ಮಾಡ್ತಾ ಇರೋದು ತಾಲೂಕು ಮಟ್ಟದಲ್ಲಿ ಪ್ರತಿ ಶನಿವಾರ, ತಿಂಗಳಿನ ಮೊದಲನೇ ಶನಿವಾರ ಮಾಡಬೇಕು ಅಂತ ಗೈಡ್ಲೈನ್ಸ್ ಇದೆ. ಗೈಡ್ಲೈನ್ಸ್ ಕಾಪಿ ನಿಮ್ಗೆ ಆಲ್ರೆಡಿ ಶೇರ್ ಆಗಿದೆ ಅಂತ ಅನ್ಕೊಳ್ತೀನಿ. ಸರ್, ಎಲ್ಲ ಬಂದಿದೆ. ಓಕೆ, ಅಕಾರ್ಡಿಂಗ್ ಟು ದಿಸ್ ಗೈಡ್ಲೈನ್ಸ್ ನಾವೇನು ಅನ್ಕೊಳ್ತಾ ಇದ್ದೀವಿ, ಜಸ್ಟ್ IPGRS ಮಾತ್ರ ಮಾಡೋದು ಬೇಡ ಅಂತ. ಮುಂಚೆಲ್ಲ ಏನು ಮಾಡ್ತಿದ್ರು ಅಂದರೆ, ಕನ್ಸರ್ನ್ಡ್ ಟೆಕ್ನಿಕಲ್ ಸ್ಟಾಫ್ ಬರ್ತಾರೆ, ನೀವು ಗ್ರೀವೆನ್ಸ್ ತೊಗೊತೀರಾ, ಅಟೆಂಡ್ ಮಾಡ್ತೀರಾ. ಸಮ್ಟೈಮ್ಸ್ ಕ್ವಾಲಿಟಿ ಅಟೆಂಡೆನ್ಸ್ ಆಗಲ್ಲ, ಜಸ್ಟ್ ಕ್ಲೋಸ್ ಆಗುತ್ತೆ. ಆ ಥರ ಮಾಡೋದು ಬೇಡ ಅಂತ. ಇಟ್ ಶುಡ್ ಬಿ ಲೈಕ್ ಮೋರ್ ಆಫ್ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಏನೇನು ಸರ್ವಿಸಸ್ ಕೊಡ್ತಾರೆ, ನಿಮ್ದು ಏನೇನು ಫ್ಲಾಗ್ಶಿಪ್ ಪ್ರೋಗ್ರಾಮ್ ಇದೆ, ಪ್ರತಿಯೊಂದು ಅಡ್ವರ್ಟೈಸಿಂಗ್ ಆಗಿರ್ಬೋದು ಅಥವಾ ಪ್ರಾಪಗಂಡ ಆಗಿರ್ಬೋದು, ಅದು ಕೂಡ ಆಗಬೇಕು. ಅದ್ರ ಜೊತೆಗೆ ಎನ್ರೋಲ್ಮೆಂಟ್ ಕೂಡ ಆಗಬೇಕು. ಫಾರ್ ಎಕ್ಸಾಂಪಲ್, ನಾನು ಆಲ್ರೆಡಿ ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈಗ CDP ಅವರು ICDS ಪ್ರೋಗ್ರಾಮ್ ಎಲ್ಲ ಮಾಡ್ತಾರೆ. ಇದು ಅವರು ಹಳ್ಳಿಗಳಿಗೂ ಹೋಗ್ಬಿಟ್ಟು ಅದ್ರ ಬಗ್ಗೆ ಎಲ್ಲ ಅವೇರ್ನೆಸ್ ಮಾಡೋದಕ್ಕಿಂತ, ಸಿನ್ಸ್ ಇಟ್ ಹ್ಯಾಮ್ಲೆಟ್ ವಿಲೇಜಸ್ಸೇ ಜಾಸ್ತಿ ಇದೆ. ನಾನು ಇನ್ನೂ ಬಂದು ಒಂದು 2-3 ದಿನ ಆಗಿದೆ. ನಂಗೆ ಸಕಲೇಶ್ಪುರ ಇನ್ನೂ ಅಷ್ಟು ನಾನು ನೋಡಿಲ್ಲ. ಹ್ಯಾಮ್ಲೆಟ್ ವಿಲೇಜಸ್ಸೇ ಇರೋದ್ರಿಂದ ಪ್ರತಿ ಹಳ್ಳಿಗೂ ಹೋಗಿ ಅವ್ರು ಏನು ಸರ್ವಿಸಸ್ ಕೊಡ್ತಾರೆ ಅಂತ ಅದನ್ನು ತಿಳಿಸಿ ಅಲ್ಲಿ ಎನ್ರೋಲ್ ಮಾಡಿಸ್ಕೊಳ್ಳೋದಕ್ಕಿಂತ, ಇಟ್ ಇಸ್ ಅ 1 ಪಾಯಿಂಟ್ ಸ್ಟೇಜ್ ಫಾರ್ ಆಲ್ ದ ತಾಲೂಕ್ ಲೆವೆಲ್ ಆಫೀಸರ್ಸ್. ಇಟ್ ವಿಲ್ ಬಿ ವೆರಿ ಈಸಿ. ಜನನೇ ನಮ್ಮ ಹತ್ರ ಬರ್ತಿರೋದ್ರಿಂದ ಏನೇನು ಕೊಡ್ತೀರಂತ ನೀವು ತಿಳಿಸ್ಬೋದು, ಎನ್ರೋಲ್ಮೆಂಟ್ ಕೂಡ ಮಾಡ್ಬೋದು. ಜೊತೆಗೆ ಅವ್ರದ್ದೇನು ಗ್ರೀವೆನ್ಸಸ್ ಇದೆ ಅದು ಕೂಡ ಎನ್ರೋಲ್ ಆಗಬೇಕು. ಆ ಥರ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಮ ಕಡೆಯಿಂದ ಸಂಪೂರ್ಣ ಸಹಕಾರ ನಮಗೆ ಅಗತ್ಯತೆ ಇದೆ. ಪೊಲೀಸ್ ಇಲಾಖೆಯಿಂದ ಎಲ್ಲ ಟೈಮಲ್ಲೂ ಕೇಳೋದ್ರಿಂದ ಈ ಸಲನೂ ಅಷ್ಟೇ ಲಾ ಆ್ಯಂಡ್ ಆರ್ಡರ್ ಜಾಸ್ತಿ ಜನ ಟರ್ನ್ಔಟ್ ಇರೋಲ್ಲ ಅಂತ ನಾನು ಅನ್ಕೊತೀನಿ. ಬಿಕಾಸ್ ಬೇರೆ ಕಡೆ ಎಲ್ಲ ಜನ ತುಂಬಾ ಬರ್ತಾರೆ. ಇಲ್ಲಿ ನಾನು 2-3 ದಿನದಲ್ಲಿ ಅಷ್ಟು ಪಬ್ಲಿಕ್ ಟರ್ನ್ಔಟ್ ನೋಡಿಲ್ಲ. ನಿಮ್ಮ ಅನುಭವ ಹೇಗಿದೆ ಅಂತ ನನಗೆ ಇದ್ರ ಬಗ್ಗೆ ಮಾಹಿತಿ ಬೇಕು. ಯಾವ ಥರ ಇರುತ್ತೆ, ಎಷ್ಟು ನಂಬರ್ ಆಫ್ ಪೀಪಲ್ ಟರ್ನ್ಔಟ್ ಇರುತ್ತೆ ಅಂತ. ಸರ್, ನಿಮ್ಮ ಪರಿಚಯ ನನಗಿದೆ ಅಂತ ಅನ್ಕೊಳ್ತೀನಿ. ಈ ಸಂದರ್ಭದಲ್ಲಿ ತಾಲೂಕಿನ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. MB ಉಮೇಶ್, ಟಿವಿ 46 ನ್ಯೂಸ್ ಕನ್ನಡ, ಸಕಲೇಶ್ಪುರ. You are watching TV 46 News Kannada.